ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಟಲಿಯಲ್ಲಿ ಪೆಟ್ರೋಲ್ ತುಂಬಲು ನಿರಾಕರಿಸಿದ್ದಕ್ಕೆ ಗುಂಪೊಂದು ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮೇಲೆ ಮನಬಂದಂತೆ ದಾಳಿ ನಡೆಸಿದ್ದಾರೆ. ಆ ಸಿಬ್ಬಂದಿ ಊಟಕ್ಕೆಂದು ಡಾಬಾಕ್ಕೆ ಬಂದ ಸಮಯದಲ್ಲಿ ಏಕಾಏಕಿ ದಾಳಿ ನಡೆಸಿದ್ದಲ್ಲದೆ ಮಾರಾಮಾರಿ ಕೂಡ ನಡೆದಿದೆ. 10 ಗೂಂಡಾಗಳು ಇಬ್ಬರು ಬಂಕ್ ಸಿಬ್ಬಂದಿಯನ್ನು ಥಳಿಸ್ತಾ ಇರೋ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಈ ಘಟನೆಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಜನರು ಒತ್ತಾಯಿಸಿದ್ದಾರೆ. ಪತ್ನಿಯ ವಿಕೃತ ವರ್ತನೆಗೆ ಬೇಸತ್ತ ಪತಿಯೊಬ್ಬ ಈಗ ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿರುವ ಘಟನೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಪತಿ ನೀಡಿರುವ ದೂರಿನ ಪ್ರಕಾರ ಪತ್ನಿಯು ತನ್ನ ಸ್ನೇಹಿತೆಯ ಜೊತೆ ದೈಹಿಕ ಸಂಬಂಧ ಹೊಂದುವಂತೆ ಪತಿಗೆ ಒತ್ತಾಯಿಸ್ತಾ ಇದ್ಲಂತೆ. ಅಷ್ಟೇ ಅಲ್ಲದೆ ಅಶ್ಲೀಲ ವಿಡಿಯೋಗಳನ್ನು ಕಳಿಸೋದು, ಮದ್ಯ ಸೇವಿಸಿ ಬರೋದು ಮತ್ತು ತನ್ನ ಹಳೆಯ ಸಂಬಂಧಗಳ ಫೋಟೋ ತೋರಿಸಿ ಪತಿಗೆ ಮಾನಸಿಕ ಹಿಂಸೆ ನೀಡ್ತಾ ಇದ್ಲು ಎನ್ನಲಾಗಿದೆ. ಈ ಹಿಂದೆ ರಾಜಿ ಪಂಚಾಯಿತಿ ನಡೆದಿದ್ರೂ ಕೂಡ ಪತ್ನಿಯ ವಿಕೃತಿ ನಿಂತಿರಲಿಲ್ಲ. ಅನಿವಾರ್ಯವಾಗಿ ಪತಿ ಈಗ ಅಮೃತಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಸದ್ಯ ತನಿಖೆ ಕೈಗೊಂಡಿದ್ದಾರೆ. ಹುಡುಗಿ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡ ಬಳಿಕ ಏಕಾಏಕಿ ಹಲ್ಲೆ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಬಳಿ ಘಟನೆ ನಡೆದಿದೆ. ನಗರದ ವಿವಿಪುರಂ ನಿವಾಸಿ ಜಗದೀಶ್ ಮೇಲೆ ನೆಹರು ಕಾಲೋನಿ ನಿವಾಸಿ ಸುರೇಶ್ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾನೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಜಗಳ ಉಂಟಾಗಿ ಕೋಪಗೊಂಡ ಸುರೇಶ್ ಮಚ್ಚಿನಿಂದ ಜಗದೀಶ್ ಮೇಲೆ ದಾಳಿ ನಡೆಸಿದ್ದಾನೆ. ಕೂಡಲೇ ಸ್ನೇಹಿತರು ಆಸ್ಪತ್ರೆಗೆ ದಾಖಲಿಸಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಘಟನೆಯ ನಂತರ ಆರೋಪಿ ಸುರೇಶ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಪ್ರೀತಿಯ ನಾಟಕವಾಡಿ ಪತಿಯನ್ನೇ ಪತ್ನಿ ಹತ್ಯೆ ಮಾಡಿಸಿರುವ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ನಡೆದಿದೆ. ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಪ್ರಿಯತಮನ ಜೊತೆ ಸೇರಿ ಕೊಲೆ ಮಾಡಿಸಿದ್ದಾಳೆ. 20 ವರ್ಷಗಳ ಹಿಂದೆ ಪ್ರೀತಿಸಿ ಶಿವಕುಮಾರ್ ಹಾಗೂ ರೇಷ್ಮಾ ಅಂತರ್ಧರ್ಮೀಯ ಮದುವೆಯಾಗಿದ್ರು. ಆದ್ರೀಗ ಕೊಲೆ ಮಾಡಿ ಅದನ್ನು ಆಕಸ್ಮಿಕ ಸಾವು ಅಂತ ನಾಟಕ ಆಡಿದ್ಲು. ತೀವ್ರ ಗಾಯಗಳಿಂದ ಮೃತಪಟ್ಟಿದ್ದ ಬಗ್ಗೆ ಅನುಮಾನಗೊಂಡ ಪೊಲೀಸರು ರೇಷ್ಮಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆ ಕೇಸ್ ಬೆಳಕಿಗೆ ಬಂದಿದೆ. ತನ್ನ ಬಾಯ್ಫ್ರೆಂಡ್ ಜೊತೆ ಸೇರ್ಕೊಂಡು ಕೊಲೆ ಮಾಡಿರುವುದಾಗಿ ಹೇಳಿದ್ದು ಸದ್ಯ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸಂಬಳ ಕೇಳಲು ಹೋದ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಟ್ನಲ್ಲಿರುವಂತಹ ಕಚೇರಿಯಲ್ಲಿ ನಡೆದಿದೆ. 5 ತಿಂಗಳ ಬಾಕಿ ಸಂಬಳ ಕೇಳಲು ಹೋದ ಚಾಲಕ ರಾಮೇಗೌಡ ಎಂಬುವರ ಮೇಲೆ ಸಿದ್ಧಗಂಗಾ ಟ್ರಾವೆಲ್ಸ್ ಮಾಲೀಕ ಮಹೇಶ್ ಮತ್ತು ಅಭಿ ಎಂಬುವರು ಕಬ್ಬಿಣದ ರಾಡ್ನಿಂದ ಭೀಕರವಾಗಿ ಹಲ್ಲೆ ನಡೆಸಿದ್ದು ಗಾಯಗೊಂಡಿರುವ ರಾಮೇಗೌಡ ಸದ್ಯಕ್ಕೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿರುವ ಮಾಲೀಕನ ವಿರುದ್ಧ ರಾಮೇಗೌಡ ಪತ್ನಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಮಾಜಿ ರೌಡಿ ಶೀಟರ್ ಅನಿಲ್ ಅಲಿಯಾಸ್ ಬೋರ್ವೆಲ್ ಅನಿಲ್ ಆಯೋಜಿಸಿದ್ದ ಹುಟ್ಟುಹಬ್ಬದ ಪಾರ್ಟಿಗೆ ಈಗ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ಅಕ್ರಮವಾಗಿ ಸೇರಿದಂತೆ ಈ ಗುಂಡು ತುಂಡಿನ ಕೂಟದಲ್ಲಿ ಹಲವು ರೌಡಿ ಶೀಟರ್ಗಳು ಭಾಗಿಯಾಗಿರುವ ಮಾಹಿತಿ ಮೇರೆಗೆ ಪೊಲೀಸರು ದಿಢೀರ್ ದಾಳಿ ನಡೆಸಿದರು. ಪೊಲೀಸರನ್ನ ಕಂಡೊಡನೆ ಹಲವರು ಪರಾರಿಯಾಗಲು ಯತ್ನಿಸಿದರೆ ಅನಿಲ್ ಮತ್ತು ಆತನ ಬೆಂಬಲಿಗರು ಪೊಲೀಸರನ್ನೇ ಪ್ರಶ್ನಿಸಿ ವಾಗ್ವಾದಕ್ಕಿಳಿದಿದ್ದಾರೆ. ತಪಾಸಣೆ ನಡೆಸಲು ಬಂದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಅಕ್ರಮ ಚಟುವಟಿಕೆ ತಡೆಯುವುದು ಪೊಲೀಸರ ಕರ್ತವ್ಯ ಅಲ್ವೇ ಅಂತ ಸಾರ್ವಜನಿಕರು ಈಗ ರೌಡಿಗಳ ಅಟ್ಟಹಾಸದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ಸಾಲಗಾರರ ಕಾಟಕ್ಕೆ ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಾಯಿ, ಅಕ್ಕ, ಅಕ್ಕನ ಮಗನ ಕತ್ತು ಸೀಳಿಕೊಂಡು ಮೋಹನ್ ಗೌಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಾಯಿ ಮತ್ತು ಅಕ್ಕ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಉಳಿದ ಇಬ್ಬರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ಸಾಲಗಾರರ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಿಡಿಯೋ ಮಾಡಿದ್ರು. ಇವತ್ತು ಬೆಳಗ್ಗೆ ಮನೆ ಬಾಗಿಲು ಲಾಕ್ ಮಾಡಿಕೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಹಿಂಬಾಗಿಲ ಮೂಲಕ ಒಳ ಹೊಕ್ಕಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ವಕ್ಫ್ ಬೋರ್ಡ್ ಬಳಿ ಕಳೆದ ರಾತ್ರಿ ಭೀಕರ ಅಪಘಾತ ಸಂಭವಿಸಿದೆ. ಮದ್ಯ ಸೇವಿಸಿದ್ದ ಚಾಲಕ ಅಯ್ಯಪ್ಪ ತನ್ನ
ವೋಲ್ಸ್ ವ್ಯಾಗನ್ ಕಾರನ್ನ ಒನ್ ವೇಯಲ್ಲಿ ಅತಿ ವೇಗವಾಗಿ ಚಲಾಯಿಸಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಮುಖಾಮುಖಿ ಡಿಕ್ಕಿಯ ರಭಸಕ್ಕೆ ಬೈಕ್ನಲ್ಲಿದ್ದ ಜುಬೇರ್ ಮತ್ತು ಅಬ್ದುಲ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹೈಗ್ರೌಂಡ್ಸ್ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಉಳಿದಿದ್ದ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಹಾಗೂ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ವ್ಯಕ್ತಿಯ ಮೃತದೇಹ ಸಿಕ್ಕಿದೆ. ಮೃತನನ್ನ 28 ವರ್ಷದ ಚಂದ್ರು ಕುರಿ ಅಂತ ಗುರುತಿಸಲಾಗಿದೆ. ಸದ್ಯ ಚಂದ್ರು ಕುಟುಂಬಸ್ಥರು ಇದು ಕೊಲೆ, ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿ ಅರೆಬರೆ ಸುಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಚಂದ್ರು ಕುರಿ ಕಳೆದ 5 ದಿನಗಳ ಹಿಂದೆ ಮನೆಯಿಂದ ಹೊರ ಹೋಗಿದ್ರು. ಹುಡುಗಿಯ ವಿಚಾರಕ್ಕೆ ಕೊಲೆ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಫರ್ನಿಚರ್ ಅಂಗಡಿ ಹೊತ್ತಿ ಉರಿದಿರುವ ಘಟನೆ ಚಿಕ್ಕಮಗಳೂರಿನ ಐಜಿ ರಸ್ತೆಯಲ್ಲಿ ನಡೆದಿದೆ. ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ಫರ್ನಿಚರ್ ಸುಟ್ಟು ಕರಕಲಾಗಿದೆ. ಹಾಸಿಗೆ, ಬೀರು, ಕುಷನ್, ಸೋಫಾ ಸೆಟ್, ದಿವಾನ್ ಕಾಟ್ ಬಹುತೇಕ ಬೆಂಕಿಗಾಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿರೋ ಅನುಮಾನ ಮೂಡಿದೆ. ವಿಜಯಪುರದಲ್ಲಿ ಹಣ ಪಡೆದು ಪರೀಕ್ಷಾರ್ಥಿಗಳಿಗೆ ಬೇಕಿದ್ದ ಸೆಂಟರ್ಗಳಿಗೆ ಹಾಕಿರೋ ಆರೋಪ ಶಿಕ್ಷಕನ ವಿರುದ್ಧ ಕೇಳಿಬಂದಿದೆ. ಸಿಂದಗಿ ಆದರ್ಶ ಸ್ಕೂಲ್ನ ಶಿಕ್ಷಕ ರಮೇಶ್ ಚಟ್ಟರಕಿ ಮಾತನಾಡಿರೋ ಆಡಿಯೋ ವೈರಲ್ ಆಗಿದ್ದು, ಪರೀಕ್ಷಾರ್ಥಿಗಳಿಗೆ ಆಫರ್ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸಿಂದಗಿಯ ಸರ್ಕಾರಿ ಆದರ್ಶ ಹೈಸ್ಕೂಲ್ ಸೆಂಟರ್ಗೆ ನಾನೇ 30 ಹುಡುಗರನ್ನ ಹಾಕಿದ್ದೇನೆ. ಇನ್ನು ಬೇಕಾದ ಸೆಂಟರ್ಗಳಿಗೆ ವಿದ್ಯಾರ್ಥಿಗಳನ್ನ ಹಾಕಿಸಿರೋದನ್ನ ಎಲ್ಲೂ ಬಾಯ್ಬಿಡಬೇಡಿ ಎಂದಿರೋ ಆಡಿಯೋವನ್ನ ವಿದ್ಯಾರ್ಥಿಗಳೇ ವೈರಲ್ ಮಾಡಿದ್ದಾರೆ. ಅವ್ರ ಸರ್ ಏನ್ರ ಮಾಡ್ತೀರಿ ಮಾಡ್ಲಿ, ಇಲ್ಲ ಫೀಸ್ ಮಾಡ್ತೀರಿ ಮಾಡ್ಲಿ, ಇಲ್ಲ ಬಿಡ್ಲಪ್ಪ, ನಾ ಯಾಕೆ ವಿಚಾರ ಮಾಡ್ಲಿ ಹೇಳು. ಯಾರು ನಿಂದ ಆದರ್ಶಕ್ಕೆ ಹಾಕಿನಿ, ಯಾರ ಮುಂದೆ ಅಲ್ಲಕ್ ಹೋಗ್ಬಿಡು. ನಿಂದ ಬಂದು ಹಾಕಿನಿ, ಒಂದ್ 38 ಮಂದಿದ ಆದರ್ಶಕ್ಕೆ ಹಾಕಿನಿ. ಆಯ್ತು, ಅವರೆಲ್ಲ ಯಾರಿಗಿತ್ತು ಎಲ್ಲ ಪದ್ಮರಾಜ್ ಕಳಿಸ್ಬಿಡ್ತೀವಿ. ಆಯ್ತಾಯ್ತು, ಹೋಗ್ಯ ಒಟ್ಟು ಮಂದಿ. ಮಗನೇ ಏನರೇ ನೀ ಅಂದಿ ಯಾರ ಮುಂದಾರೆ ಏನೋ ಮಾಡಿ ಸುಮ್ಮ ಗಪ್ಪಿದ್ದು ಬಿಡು.